PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುವಂಥ ಒಂದು ದಿನಾಂಕ ಫಿಕ್ಸ್ ಆಗಿದೆ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಕುರಿತು ಎಲ್ಲ ರೈತರು ದೀಪಾವಳಿ ಹಬ್ಬದ ಮುಂಚೆ ಬರುತ್ತೆ ಅಥವಾ ದೀಪಾವಳಿ ಹಬ್ಬಕ್ಕಾದರೂ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಆ ಹಬ್ಬ ಮುಗಿದು ನಂತರವೂ ಕೂಡ ಹಣ ಬಂದಿಲ್ಲ. ಆದರೆ ಎಲ್ಲ ರೈತರ ಪ್ರಶ್ನೆ ಏನು ಅಂದರೆ 21ನೇ ಕಂತಿನ ಹಣ 2,000 ರೂಪಾಯಿ ಅವರ ಖಾತೆಗೆ ಯಾವಾಗ ಬರುತ್ತೆ, ಇದರ ಜೊತೆಗೆ ಇನ್ನೂ ಎಷ್ಟು ದಿನಗಳ ಕಾಲ ಕಾಯಬೇಕಾಗುತ್ತೆ, ಇದರ ಬಗ್ಗೆ ಸರ್ಕಾರದ ಯೋಚನೆ ಏನಿದೆ, ಸರ್ಕಾರ ಎಷ್ಟು ದಿನ ಆದರೂ ಕೂಡ ಯಾಕೆ ಇನ್ನೂ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡಿಲ್ಲ, ಇದೆಲ್ಲ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಮೊದಲ ಬಾರಿ ವೀಕ್ಷಿಸ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ತಿಂಗಳು ಮುಂಚೆ ಪಂಜಾಬ್, ಉತ್ತರಾಖಂಡ, ಹಿಮಾಚಲ ಪ್ರದೇಶ್ ಮತ್ತು ಜಮ್ಮು ಕಾಶ್ಮೀರ ಈ ಭಾಗದಲ್ಲಿ ಇರುವಂಥ ರೈತರ ಖಾತೆಗೆ ಈಗಾಗಲೇ ಜಮಾ ಮಾಡಲಾಗಿದೆ 21ನೇ ಕಂತಿನ PM ಕಿಸಾನ್ ಯೋಜನೆಯ ಹಣವನ್ನು. ಕಾರಣ ಅತಿವೃಷ್ಟಿ ಮಳೆಯಿಂದಾಗಿ ಬೆಳೆ ಹಾನಿಯಾಗಿ ರೈತರು ಪರದಾಡ್ತಾ ಇದ್ದರು. ಅವರ ಸಮಸ್ಯೆಗಳಿಗೆ ತುಸು ಸಹಾಯ ಆಗಲಿ ಎಂಬ ಉದ್ದೇಶಕ್ಕಾಗಿ ಅವರಿಗೆ ಮುಂಚೆಯೇ ಹಣ ವರ್ಗಾವಣೆ ಮಾಡಲಾಗಿದೆ. ಹಾಗಿದ್ರೆ ಇನ್ನೂ ಉಳಿದ ಎಲ್ಲ ರೈತರ ಖಾತೆಗೆ ಯಾವಾಗ ಹಣ ಜಮಾ ಮಾಡಲಾಗುತ್ತೆ ಅಂದರೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಿಹಾರದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣಾ ನವೆಂಬರ್ 11, 2025 ಮುಂಚೆ ಎಲ್ಲರ ಖಾತೆಗೆ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ಬಹಳ ಇದೆ. ಅಂದರೆ ನವೆಂಬರ್ ಮೊದಲ ವಾರದಲ್ಲಿ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣದ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ DBT ಮುಖಾಂತರ ವರ್ಗಾವಣೆ ಮಾಡ್ತಾರೆ. ಕೇಂದ್ರ ಕೃಷಿ ಮಂತ್ರಿಯಾದ ಶಿವರಾಜ್ ಸಿಂಗ್ ಚೌಹಾಣ್ ಆದಷ್ಟು ಬೇಗನೆ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂಥ ಒಂದು ತಯಾರಿಯಲ್ಲಿ ಇದ್ದಾರೆ. 21ನೇ ಕಂತಿನ ಹಣ ಬರಬೇಕು ಅಂತಂದರೆ ಎಲ್ಲ ರೈತರು ಕಡ್ಡಾಯವಾಗಿ ಯಾರ ಖಾತೆಗೆ ಇನ್ನೂ ಫ್ರೂಟ್ ID ವೆರಿಫಿಕೇಷನ್ ಆಗಿಲ್ವೋ ಅಥವಾ EKYC ಆಗಿಲ್ವೋ ಅಂಥವರು ಕೂಡಲೇ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಇದರ ಜೊತೆಗೆ CSC ಸೆಂಟರ್ಗಳಲ್ಲಿ ಹೋಗಿಬಿಟ್ಟು EKYCಯನ್ನು ನೀವು ಪೂರ್ಣಗೊಳಿಸಿ. ಇಲ್ಲವಾದರೆ ನೀವು ಮೊಬೈಲ್ನಲ್ಲೂ ಕೂಡ EKYCಯನ್ನು ಮಾಡ್ಕೋಬೋದು. PM ಕಿಸಾನ್ ಯೋಜನೆಯ ಅಫಿಷಿಯಲಿ ಪೋರ್ಟಲ್ಗೆ ಹೋಗಿಬಿಟ್ಟು ನೀವು ಅಲ್ಲಿ EKYCಯನ್ನು ಪೂರ್ತಿಗೊಳಿಸಿ. ಇಲ್ಲವಾದರೆ ನಿಮಗೆ 21ನೇ ಕಂತಿನ ಹಣ ಪೆಂಡಿಂಗ್ ಬೀಳುತ್ತೆ, ಇಲ್ಲದಿದ್ದರೆ ಜಮಾ ಆಗೋದಿಲ್ಲ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಸಿಗ್ತಾ ಇರುವಂಥ ಮಾಹಿತಿ. ಈ ವಿಡಿಯೋ ತಮಗೆ ಉಪಯೋಗ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ಮಾಹಿತಿ ಎಲ್ಲ ರೈತರಿಗೂ ಕೂಡ ಖುಷಿ ತರುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಅದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿರುವ ಮಾಹಿತಿಗೆ ಖುಷಿಯಾಗಿದ್ದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.